ಇವತ್ತು ಜುಲೈ 8, 2026. ಇವತ್ತಿನಿಂದ ರೂಪುಗೊಳ್ಳುತ್ತಾ ಇರುವಂಥ ಈ ಪ್ರಬಲ ಬುಧಾದಿತ್ಯ ಯೋಗ 5 ರಾಶಿಗಳಿಗೆ ಸರ್ವತೋಮುಖ ಅಭಿವೃದ್ಧಿ ಹಾಗೂ ನೆಮ್ಮದಿಯನ್ನು ತಂದುಕೊಡಲಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರ, ಅವುಗಳ ಸ್ಥಾನ ಬದಲಾವಣೆ ಹಾಗೂ ಗ್ರಹಗಳ ಸಂಯೋಗಕ್ಕೆ ಬಹಳ ಮಹತ್ವದ ಸ್ಥಾನ ಇರುತ್ತೆ. ನವಗ್ರಹಗಳ ರಾಜನಾಗಿ ಕರೆಯಲ್ಪಡುವಂತಹ ಸೂರ್ಯ, ಹಾಗೆ ಬುದ್ಧಿ, ಜ್ಞಾನ, ವ್ಯಾಪಾರ ಕಾರಕನಾದಂತಹ ಬುಧ ಗ್ರಹದ ಸಂಯೋಗದಿಂದಾಗಿ ಇವತ್ತು ಬುಧಾದಿತ್ಯ ಯೋಗ ನಿರ್ಮಾಣವಾಗ್ತಾ ಇದೆ. ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಸೇರಿದಾಗ ಈ ಯೋಗ ಸೃಷ್ಟಿಯಾಗತ್ತೆ. ಇದು ದ್ವಾದಶ ರಾಶಿ ಅಂದರೆ 12 ರಾಶಿಗಳ ಮೇಲೂ ಕೂಡ, ಅಂದರೆ ಮೇಷದಿಂದ ಮೀನದವರೆಗಿನ 12 ರಾಶಿಗಳ ಮೇಲೂ ಕೂಡ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತವೆ. ಕೆಲವು ಒಳ್ಳೆಯದಾಗಿರ್ಬೋದು, ಕೆಲವು ಕೆಟ್ಟದಾಗಿರ್ಬೋದು, ಒಟ್ಟಾರೆ ಪ್ರಭಾವವನ್ನು ಬೀರೋದು ಸಹಜ. ಸೂರ್ಯನು ವ್ಯಕ್ತಿಯ ಆತ್ಮವಿಶ್ವಾಸ, ನಾಯಕತ್ವದ ಗುಣ ಹಾಗೂ ಸಮಾಜದಲ್ಲಿನ ಯಶಸ್ಸಿನ ಪ್ರತೀಕವಾಗಿದ್ದರೆ, ಬುಧನು ತಾರ್ಕಿಕ ಸಾಮರ್ಥ್ಯ, ಬುದ್ಧಿಮತ್ತೆ ಮತ್ತು ಸಂವಹನ ಕೌಶಲ್ಯವನ್ನು ಪ್ರತಿನಿಧಿಸ್ತಾನೆ. ಇವೆರಡರ ಮಿಲನ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ, ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಜುಲೈ 8 ಅಂದರೆ ಇವತ್ತು ನಿರ್ಮಾಣ ಆಗ್ತಾ ಇರುವಂತಹ ಈ ಶುಭ ಯೋಗ ವಿಶೇಷವಾಗಿ ಮೇಷ ಮತ್ತು ಮಿಥುನ ಸೇರಿದಂತೆ ಒಟ್ಟು 5 ರಾಶಿಯವರಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಆ 5 ಅದೃಷ್ಟಶಾಲಿ ರಾಶಿ ಮೇಷ, ಮಿಥುನದ ಜೊತೆಗೆ ಇನ್ನೂ ಯಾವೆಲ್ಲ ರಾಶಿಗಳಿಗೆ ಈ ಒಂದು ಅದೃಷ್ಟ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಬುಧಾದಿತ್ಯ ಯೋಗದ ಪ್ರಭಾವದಿಂದಾಗಿ ಮೇಷರಾಶಿಯ ಜನರಿಗೆ ಅತ್ಯುತ್ತಮ ಹಾಗೂ ಶುಭ ಫಲಿತಾಂಶಗಳು ಒಲಿಯಲಿವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ, ಬಡ್ತಿ ಹಾಗೂ ವೇತನ ಹೆಚ್ಚಳದಂತಹ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಿಗಳಾಗಿದ್ದರೆ ನಿರೀಕ್ಷೆಗೂ ಮೀರಿದ ಲಾಭ ನಿಮಗೆ ಸಿಗುತ್ತೆ. ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬಲಗೊಳ್ಳುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವತಃ ಬುಧನು ಮಿಥುನ ರಾಶಿಯ ಅಧಿಪತಿಯೇ ಆಗಿರೋದರಿಂದ ಈ ಮಂಗಳಕರ ಯೋಗ ಈ ಮಿಥುನ ರಾಶಿಯವರಿಗೆ ವಿಶೇಷ ಲಾಭವನ್ನು ತಂದುಕೊಡುತ್ತೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ. ಹಳೆಯ ಆರ್ಥಿಕ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಮಾನಸಿಕ ನೆಮ್ಮದಿ ನಿಮಗೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಮಿಥುನ ರಾಶಿಯವರು ಇದು ಅತ್ಯುತ್ತಮವಾದಂತಹ ಸಮಯ ನಿಮಗೆ. ಇನ್ನು ಸಿಂಹರಾಶಿ ಅಧಿಪತಿ ಸೂರ್ಯನಾಗಿರುವ ಕಾರಣ ಈ ಯೋಗ ನಿಮ್ಮ ಮೇಲೆ ಅಪಾರವಾದಂತಹ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ. ಬಹುದಿನಗಳಿಂದ ನಾನಾ ಕಾರಣಗಳಿಂದ ಬಾಕಿ ಉಳಿದಿದ್ದಂತಹ ಅಥವಾ ವಿಳಂಬ ಆಗ್ತಾ ಇರುವಂತಹ ಸರ್ಕಾರಿ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಸಿಂಹರಾಶಿಯವರಿಗೆ ಬಹಳ ಒಳ್ಳೆ ಟೈಮ್ ಇದು. ಭವಿಷ್ಯದಲ್ಲಿ ಉತ್ತಮ ಲಾಭ ನಿಮ್ಗೆ ಈಗ ಹೂಡಿಕೆ ಮಾಡಿದ್ರೆ ತಂದುಕೊಡುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಏನಾದರೂ ಸಮಸ್ಯೆ ಇದ್ದರೂ ದೂರವಾಗುತ್ತೆ. ದಾಂಪತ್ಯ ಜೀವನ ಮಧುರವಾಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ಬುಧಾದಿತ್ಯ ಯೋಗ ಒಂದು ದೊಡ್ಡ ವರದಾನವಾಗಿ ಪರಿಣಮಿಸುತ್ತೆ. ಬಹುಕಾಲದಿಂದ ಉತ್ತಮ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಯುವಕರಿಗೆ ಶುಭ ಸುದ್ದಿ ಸಿಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಪ್ಪಂದಗಳು ಸಿಗ್ತವೆ. ಉದ್ಯಮ ವಿಸ್ತರಣೆಗೆ ಉತ್ತಮ ಅವಕಾಶ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮನೆ ಮಾಡುತ್ತೆ. ನ್ಯಾಯಾಲಯದ ವ್ಯಾಜ್ಯಗಳು ಏನಾದರೂ ಇದ್ದರೆ ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಧನುರಾಶಿಯ ಜನರಿಗೆ ಈ ಯೋಗ ಬುಧಾದಿತ್ಯ ಯೋಗ ಅನಿರೀಕ್ಷಿತ ಅದೃಷ್ಟವನ್ನು ತಂದುಕೊಡುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಿ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗುತ್ತೆ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಕುಟುಂಬ ಸಮೇತ ದೂರದ ಪುಣ್ಯಕ್ಷೇತ್ರಗಳಿಗೆ ಅಥವಾ ತೀರ್ಥಯಾತ್ರೆಗೆ ಹೋಗುವಂತಹ ಯೋಜನೆಯನ್ನು ನೀವು ರೂಪಿಸ್ತೀರಿ. ಇವತ್ತು ರೂಪುಗೊಳ್ತಾ ಇರುವಂತಹ ಈ ಪ್ರಬಲ ಬುಧಾದಿತ್ಯ ಯೋಗ ಈ 5 ರಾಶಿಯವರಿಗೂ ಸರ್ವತೋಮುಖ ಅಭಿವೃದ್ಧಿ ಹಾಗೂ ನೆಮ್ಮದಿಯನ್ನು ತಂದುಕೊಡಲಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.